ಈ ಒಂದು ಪಂದ್ಯ 8 ಓವರ್ಗಳ ಸೀಮಿತ ಪಂದ್ಯ. ಮಹಾಕಾಳ ಜಾಗ್ವಾರ್ಸ್ ವರ್ಸಸ್ MS11. ನಾಳಿನ ಪಂದ್ಯಾಟಗಳು ಕಮಿಟಿ ಯಾವ ನಿರ್ಧಾರ ತಗೊಳ್ಳುತ್ತೋ ಆ ನಿರ್ಧಾರಕ್ಕೆ ಎಲ್ಲ ತಂಡಗಳು ಬದ್ಧತೆ ಇರಬೇಕು. ಯಾವುದೇ ರೀತಿಯಲ್ಲಿ ಆ ತಂಡಗಳ ನಿರ್ಧಾರವನ್ನು ಕೇಳುವಂಥ ಪ್ರಶ್ನೆನೇ ಇಲ್ಲ. ಎಷ್ಟು ಓವರ್ ಆಡಿಸ್ತೀವೋ ಅಷ್ಟು ಓವರ್ ಆಡಲೇಬೇಕು, ಏನು ಮಾಡಲಿಕ್ಕಾಗಲ್ಲ. ಈ ದಿನ ಯಾರು ಸಹಕಾರ ಕೊಟ್ಟಿಲ್ಲ, ನಾವು ನಾಳೆ ಎಷ್ಟು ಓವರ್ ಆಡಿಸ್ತೀವೋ ಅಷ್ಟು ಓವರ್ ಆಡಲೇಬೇಕು. ದಯವಿಟ್ಟು ಎಲ್ಲ ತಂಡಗಳಿಗೂ ಇದೊಂದು ಒಂದು ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ದಯವಿಟ್ಟು ಎರಡು ತಂಡಗಳ 12th ಮ್ಯಾನ್ ಸ್ಕೋರರ್ ಹತ್ರ ಬರಬೇಕು. ಆರಂಭಿಕ ದಾಳಿಕಾರನಾಗಿ ತ್ಯಾಗರಾಜ್. ಹೋಮ್ ಟೀಮ್ ಬೊಮ್ಮೆನಹಳ್ಳಿ ವಾಲ್ಮೀಕಿ ತಂಡದ ಪರವಾಗಿ ಆಡುವಂತ ಆಟಗಾರ ರವಿ ಸ್ಟ್ರೈಕ್ ವಿಭಾಗದಲ್ಲಿ. ಕಟ್ಸ್ ಮಾಡಲು ಹೋಗಲಿ ವಿಫಲ ಆಗ್ತಾ ಇದ್ದಾನೆ ರವಿ. ಗಾಳಿಯಲ್ಲಿ ಚೆಂಡು ಸಿಕ್ಸ್. ಅತ್ಯುತ್ತಮವಾದ ಒಂದು ಶಾಟ್. ರವಿ ಮಿಡ್ ವಿಕೆಟ್ ನ ಸೀಮಾ ರೇಖೆಯನ್ನು ದಾಟ್ತಾ ಇದೆ ಚೆಂಡು. ಈ ಒಂದು ಫ್ಲಡ್ ಲೈಟ್ಸ್ ನಲ್ಲಿ ಬಾಲ್ ಅನ್ನ ಸೈಟ್ ಮಾಡದೆ ಕಷ್ಟ. ಅದರಲ್ಲೂ ಕೂಡ ರವಿ ಪ್ರಥಮ ಸಿಕ್ಸರ್ ಅನ್ನ ಸಿಡಿಸ್ತಾ ಇದ್ದಾನೆ. ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು ಸಿಕ್ಸ್. ಅತ್ಯುತ್ತಮವಾದ ಒಂದು ಸಿಕ್ಸ್. ರವಿ ಎರಡನೇ ಸಿಕ್ಸರ್ ಅನ್ನು ಸಿಡಿಸ್ತಾ ಇದ್ದಾನೆ ರಿವರ್ಸ್ ಮೂಲಕ. ತಂಡದ ಮೊತ್ತ ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ್ ಮಸಾಲ ಸಿದ್ದು ಪಾನ್ ಮಸಾಲ. ಮೆಲುಕು ಹಾಕುವಂತ ಕರ್ನಾಟಕದ ತ್ಯಾಗರಾಜ
ಬೊಮ್ಮನಹಳ್ಳಿ ಸುತ್ತಮುತ್ತಲಿನ ಪ್ರದೇಶದ ಆಟಗಾರ ತ್ಯಾಗರಾಜ. ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು, 1 ಬೌನ್ಸ್. ಉತ್ತಮವಾದೊಂದು ಕ್ಷೇತ್ರ ರಕ್ಷಣೆ. 3 ರನ್ ಅನ್ನ ಗಳಿಸ್ಕೊಳ್ತಾ ಇದೆ ಮಹಾಕಾಳ ಜಾಗ್ವಾರ್ಸ್. ರವಿ ಎಲ್ಲ ಪಂದ್ಯಗಳಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ್ದಾನೆ. ಈ ಪಂದ್ಯದಲ್ಲಿ ಕೂಡ ಉತ್ತಮವಾದ ಒಂದು ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಎಂಎಸ್ ತಂಡದ 12ನೇ ಆಟಗಾರರು ಎಂಎಸ್ ತಂಡದ 12ನೇ ಆಟಗಾರ ನಮ್ಮ ವೇದಿಕೆ ಬರಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ಗಾಳಿಯಲ್ಲಿ ಚೆಂಡು, 1 ಬೌನ್ಸ್, ಬೌಂಡ್ರಿ. 4 ರನ್ ಸೇರ್ಪಡೆಗೊಳ್ತಿದೆ ಮಹಾಕಾಳ ಜಾಗ್ವಾರ್.
ಎಳೆದು ಬಾರಿಸಲೋಗಿ ವಿಫಲ ಆಗ್ತಾ ಇದೆ ರವಿ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಬಿರುಸನ್ನು ಹೊಡೆದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರವಿ. ಮತ್ತೊಮ್ಮೆ ಶಾರ್ಟ್ ಪಾಯಿಂಟ್ ನಲ್ಲಿ 1 ರನ್ ಸೇರ್ಪಡೆಗೊಳ್ತಾ ಇದೆ. ಈ ಮೂಲಕ 2 ಓವರ್ನ ಸಮಾಪ್ತಿ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 18. ಎರಡು ಓವರ್ ಮುಕ್ತಾಯಕ್ಕೆ 18. ಎಂಟು ಓವರ್ಗಳ ಸೀಮಿತ ಪಂದ್ಯ. ಈ ಒಂದು ದಿನದ ಕಡೆಯ ಪಂದ್ಯ. ಸಾರಿ, ನಮಗೆ ಕ್ಷಮೆ ಇರಲಿ. ಸ್ಕೋರ್ 21. 2 ಓವರ್ಗೆ 21. ರವಿ ವೈಯಕ್ತಿಕ ಅರ್ಧ ಶತಕ ಬಾರಿಸಿದರೆ ತಂಡದ ನಾಯಕ ರಘುರವರಿಂದ 3,000 ರು. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ರವಿ. ಅವರ ವೈಯಕ್ತಿಕ ಮೊತ್ತ 21. ಮತ್ತೊಮ್ಮೆ ಲಾಫ್ಟೆಡ್ ಶಾಟ್ ಕವರ್ಸ್ ವಿಭಾಗದಲ್ಲಿ 1 ರನ್ ಸೇರ್ಕೊಳ್ತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ಪ್ರವೀಣ. ಎಳೆದು ಬಾರಿಸಲೋಗಿ ವಿಫಲರಾಗ್ತಾ ಇದ್ದಾರೆ ರವಿ. ಮತ್ತೊಮ್ಮೆ ಶುದ್ಧ ಭರತ ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿ ಚುರುಕಿನ ಓಟ. ತಂಡಕ್ಕೆ 2 ರನ್ ಅನ್ನ ಸೇರಿಸ್ತಾ ಇದ್ದಾರೆ ರವಿ. ಈ ಒಂದು ದಿನದ ಕಡೆಯ ಪಂದ್ಯಾಟ. ಮೂರು ಓವರ್ನ ಮುಕ್ತಾಯಕ್ಕೆ 25. 1 ವಿಕೆಟ್ ನಷ್ಟಕ್ಕೆ.
ಬೌಲಿಂಗ್ ವಿಭಾಗದಲ್ಲಿ ಶಶಿ, ಗುರುಮೂರ್ತಿ ತುದಿಯಿಂದ ಶಶಿ. ಸ್ಟ್ರೈಕ್ ವಿಭಾಗದಲ್ಲಿ ಪ್ರವೀಣ, ವೈಟ್ ಬಾಲ್, ಅಗಲವಾದ ಎಸ್ತ. ಸ್ಲಿಪ್ ವಿಭಾಗದಲ್ಲಿ ಚೆಂಡು, ಒಂದು ರನ್ನ ಗಳಿಸ್ತಾ ಇದ್ದಾನೆ ಪ್ರವೀಣ. ಸ್ಲಿಪ್ ವಿಭಾಗದಲ್ಲಿ ಮತ್ತೊಮ್ಮೆ ಬಿರುಸಿನ ಹೊಡೆತಗಾರ ರವಿಕುಮಾರ, 23 ವೈಯಕ್ತಿಕ ಮೊತ್ತ. ರಿವರ್ಸ್ ಸ್ವೀಪ್ ಬಾರಿಸಲು ಹೋಗಿ ವಿಫಲರಾಗ್ತಾ ಇದ್ದಾರೆ. ಉತ್ತಮವಾದಂಥ ಒಂದು ಸಿಂಗಲ್ ಶಾರ್ಟ್ ಪಾಯಿಂಟ್ ವಿಭಾಗದಲ್ಲಿ ಮತ್ತೊಮ್ಮೆ ಪಾಯಿಂಟ್ ವಿಭಾಗದಲ್ಲಿ ಚೆಂಡು, ಅತ್ಯುತ್ತಮ ಒಂದು ಫೀಲ್ಡಿಂಗ್. 8 ಓವರ್ಗಳ ಸೀಮಿತ ಪಂದ್ಯ. ಯಾವ ಟಾರ್ಗೆಟ್ ಅನ್ನ ಸೆಟ್ ಮಾಡ್ತಾರೆ ಮಹಾಕಾಳ ಜಾಗ್ವಾರ್ಸ್, ಕಾದ್ ನೋಡ್ಬೇಕಾಗ್ತಾ ಇದೆ. ಮತ್ತೊಮ್ಮೆ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು, ಕೊಂಚ ಫೀಲ್ಡಿಂಗ್ ನಲ್ಲಿ ಗಲಿಬಿಲಿ ಆಗ್ತಾ ಇದೆ. 2 ರನ್ ಸೇರ್ಪಡೆಗೊಳ್ತಾ ಇದೆ ತಂಡಕ್ಕೆ. ಮಹಾಕಾಳ ಜಾಗ್ವಾರ್ಸ್ ತಂಡದ ಮೊತ್ತ $31. ಅಗಲವಾದ ಎಸೆತ, ವೈಟ್ ಬಾಲ್. ಅಂಪೈರ್ ತೀರ್ಮಾನ ವೈಟ್ ಬಾಲ್. ಮತ್ತೊಮ್ಮೆ ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್ ಲೈನ್ ನಲ್ಲಿ ಬೌಲಿಂಗ್ ದಾಳಿಯನ್ನು ನಡೆಸ್ತಾ ಇದ್ದಾನೆ ಶಶಿಧರ್. ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ. ತಂಡದ ಮೊತ್ತ ಏರುತ್ತಾ 33. 1 ವಿಕೆಟ್ ನಷ್ಟಕ್ಕೆ. ನಾಲ್ಕು ಓವರ್ ಮುಕ್ತಾಯಕ್ಕೆ ಮಹಾಕಾಳ ಜಾಗ್ವಾರ್ಸ್ ತಂಡದ ಮೊತ್ತ 33. ಇಮ್ಮಡಿ ಸಿದ್ದರೇಶ್ವರ ಸ್ವಾಮೀಜಿಗಳು ಹಾಗೂ ಡಾಕ್ಟರ್ ಶಾಂತವೀರ ಸ್ವಾಮಿಗಳು ಇದೀಗ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಒಂದೊಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ. ಈ ಒಂದು ಪಂದ್ಯಕೂಟಕ್ಕೆ ನೆರವು ಕೊಟ್ಟಂತ ಇಬ್ಬರು ಸ್ವಾಮಿಗಳಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ.
ದಯವಿಟ್ಟು ರವಿರವರ ವೈಯಕ್ತಿಕ ಮೊತ್ತ 27. ಇನ್ನ 23 ರನ್ ಗಳಿಸಿದಲ್ಲಿ 3,000 ರುಗಳ ಬಹುಮಾನ ನಿಮ್ಮ ತಂಡದ ನಾಯಕ ರಘುರವರಿಂದ. ವೈಡ್ ಬಾಲ್. ಅತ್ಯುತ್ತಮವಾದಂಥ ಡೆಲಿವರಿ, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್. ಉತ್ತಮವಾದಂಥ ಡೆಲಿವರಿ. ಮತ್ತೊಂದು ಚುಕ್ಕೆ ಎಸೆತ ವರ ತಿರುವನ್ನು ಪಡ್ಕೊಳ್ತಾ ಇದೆ. ಚೆಂಡು ಗೂಟ ರಕ್ಷಕನ ಕೈಯಲ್ಲಿ ಸಾಕ್ತಾ ಇದೆ. ಎಳೆದು ಬಾರಿಸಲು ವಿಫಲ ಆಗ್ತಾ ಇದೆ ರವಿ. ಸತತವಾಗಿ 3 ಡಾಟೆಡ್ ಡೆಲಿವರಿಯನ್ನ ಮಾಡ್ತಾ ಇದ್ದಾನೆ ಎಂಎಸ್ ತಂಡದ ಬೌಲರ್. ಗಾಳಿಯಲ್ಲಿ ಚೆಂಡು ಕ್ಯಾಚ್. ಈ ಮೂಲಕ ರವಿ ವಿಕೆಟ್ ಅನ್ನು ಒಪ್ಪಿಸಿ ಮೂವತ್ತೆಂಟು. ಓವರ್ ಮುಕ್ತಾಯ. ಈ ಮೂಲಕ ಐದು ಓವರ್ ಮುಕ್ತಾಯಕ್ಕೆ 38, 2 ವಿಕೆಟ್ ನಷ್ಟಕ್ಕೆ.
ಈ ಮೂಲಕ ತಂಡದ ಮೊತ್ತ ಇರುತ್ತಾ 39. ಉತ್ತಮವಾದ ಓಟ ಸಿದ್ದಿಕಿ, ಬಿರುಸಿನ ಹೊಡೆತಗಾರ ಸಿದ್ದಿಕಿ. ರಘುರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಟ್ ಡೆಲಿವರಿ ಸೇರ್ಪಡೆಗೊಳ್ತಾ ಇದೆ ಅಂಕಪಟ್ಟಿಯಲ್ಲಿ. ಎಣದ ಬಾರಿಸಲು ವಿಫಲಾಗ್ತಾ ಇದ್ದಾರೆ ಬ್ಯಾಟ್ಸ್ಮನ್ ಪ್ರವೀಣ. ಉತ್ತಮವಾದೊಂದು ಬೌಲಿಂಗ್ ಪ್ರದರ್ಶನ ಹಿರಿಯ ದಾಳಿಕಾರ ಅನ್ಸರ್ ಅವರಿಂದ. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ ಏರ್ತಾ 41. 2 ವಿಕೆಟ್ ನಷ್ಟಕ್ಕೆ 41. 6 ಓವರ್ ಮುಕ್ತಾಯಗೊಳ್ತಾ ಇದೆ. ತಂಡದ ಮೊತ್ತ 41. ಇನ್ನು 2 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಓವರ್ ಥ್ರೋ, ತಂಡಕ್ಕೆ 1 ರನ್ ಸೇರ್ಪಡೆಗೊಳ್ತಾ ಇದೆ. ಉತ್ತಮವಾದೊಂದು ಬೌಲಿಂಗ್ ಪ್ರದರ್ಶನ ಶಶಿ. ಮತ್ತೊಂದು ಚುಕ್ಕೆ ಸಿದ್ಧ. ಉತ್ತಮವಾದ ಒಂದು ಕಟ್ ಶಾಟ್. ಪಾಯಿಂಟ್ ವಿಭಾಗದಲ್ಲಿ 1 ಅಲ್ಲ 2. ಉತ್ತಮವಾದ ಒಂದು ರನ್ ಬಿಟ್ವೀನ್ ದ ವಿಕೆಟ್ಸ್. ಸಿದ್ದಿಕಿ ಹಾಗೂ ಪ್ರವೀಣ. ಶಶಿ ಬೌಲಿಂಗ್ ಫ್ರಮ್ KTM and on strike
Lovely shot. And the long on. 1 run for Mahakal Jaguars. Overna katta kade eseta. Last ball to go. ಗಾಳಿಯಲ್ಲಿ ಚೆಂಡು. How is that? Umpire's decision out. ಈ ಮೂಲಕ ಪ್ರವೀಣ್ ಪೆವಿಲಿಯನ್ಗೆ ಮರಳ್ತಾ ಇದ್ದಾರೆ. ವೈಯಕ್ತಿಕ 6 ರನ್ ಗಳಿಸಿ ಪೆವಿಲಿಯನ್ಗೆ ಮರಳ್ತಾ ಇದ್ದಾನೆ ಪ್ರವೀಣ್. ಆದಿನೇಳ್ ಅರವಿಂದ. ವೈಯಕ್ತಿಕವಾಗಿ NDC ತಂಡದಲ್ಲಿ ಆಡುವಂತ ಆಟಗಾರ 17 ಅರವಿಂದ. ಸತತ 2 ಚುಕ್ಕೆ ಎಸೆತ ದಾಖಲಿಸ್ತಾ ಇದ್ದಾನೆ ಅರವಿಂದ. ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಕೂಡ ಆನ್ಸರ್ ಬಾಯರ್ ಅವರಿಂದ. ತಂಡದ ಮೊತ್ತ 45. ಕಡೆಯ ಓವರ್ ಉಳಿದುಕೊಳ್ತಾ ಇದೆ. ಅರವಿಂದರ್ ಅವರು ಒಂದು 6 ಅನ್ನು ಬಾರಿಸಿದಲ್ಲಿ ಚಾಣಕ್ಯ ತಂಡದ ಪದ್ರುವಾರ್ ಅವರಿಂದ 500 ರು. ಸತತ 3 ಚುಕ್ಕೆ ಎಸೆತ. ಸಿಕ್ಸರ್ಗೆ 1000ಕ್ಕೆ ಏರ್ತಾ ಇದೆ ಅರವಿಂದರ್ ಅವರ ಸಿಕ್ಸರ್ ಬೆಲೆ. ಸಿಕ್ಸರ್ಗೆ 1000. ಗಾಳಿಯಲ್ಲಿ ಚೆಂಡು 2 ರನ್ ಆಗುವ ಸಾಧ್ಯತೆ 2. ತಂಡದ ಮೊತ್ತ ಏರುತ್ತಾ 47. ಈ ಒಂದು ಪಂದ್ಯದ ಮ್ಯಾನ್ಯಲ್ ಸ್ಕೋರಿಂಗ್ ಅನ್ನ DCL ನ 2ನೇ ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಆದಂತ ಆಟಗಾರ ಹೇಮಂತ ಅಲಿಯಾಸ್ ಡಂಡನ್ ನಿರ್ವಹಿಸ್ತಾ ಇದ್ರೆ, ಮೊಬೈಲ್ ಆಪ್ ಸ್ಕೋರಿಂಗ್ ಅನ್ನ ಅವಿನಾಶ್ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಫೈನ್ ಲೆಗ್ ವಿಭಾಗದಲ್ಲಿ ಒಂದು ಪ್ರಥಮ ಇನ್ನಿಂಗ್ಸ್ ನ ಕಡೆ ಎಸೆದ ಬಾಕಿ. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಇನ್ನಿಂಗ್ಸ್.
ಸೂಚನೆ ಬರ್ತಾ ಇದೆ. ಎಸ್ಆರ್ಕೆ ವಿಭಾಗದಲ್ಲಿ ಈಗ ಶಶಿ ಸೇರ್ಪಡೆ ಆಗ್ತಾ ಇದೆ. ಶಶಿ ಇಂಟು ದಿ ಅಟ್ಯಾಕ್. ಫಾಜಲ್ ಸ್ಟ್ರೈಕರ್ ವಿಭಾಗದಲ್ಲಿ, ಎಸ್ಆರ್ಕೆ ವಿಭಾಗದಲ್ಲಿ ಶಶಿ. ದೂರದ ಕೆಟಿಎಂ ತುದಿ ಬಹಳ ನೋಡ್ತಾ ಈ ಬಾರಿ ಸತ ಚೆಂಡು ತನ್ನ ಮೂಲಕವಾಗಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡಿಗೆ ಸೀಮಾರೇಖೆ ಅವರ ಭಾಗನ ಕ್ರಮಿಸ ಸಿಕ್ಸರ್ ಷಟ್ಕ ಆ ರೋಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಬರಿತ ನೋಡುತ್ತಾ ಚೆಂಡು ಬಹಳ ಶುದ್ಧ ಒಂದು ಎಸೆತ. ಬೌಲರ್ಸ್ ಬ್ಯಾಕ್ ಟಾವ್ ಮಾಡಿದ್ರು. ರನ್ಔಟ್ ಅವಕಾಶ ಇತ್ತು. ಒಂದೊಡ ಪೂರೈಕೆ ಮಾಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 7 ವಿತೌಟ್ ಲಾಸ್. ಎಂಎಎಸ್ ತಂಡ ಈಗಾಗಲೇ ಮಹಾಕಾಳ ಜಾಗ್ವಾರ್ಸ್ 49 ಓಟ ಟಾರ್ಗೆಟ್ ಅನ್ನ ನೀಡ್ತಾ ಇದೆ. ಆರಂಭಿಕದ ಎಸೆತದಲ್ಲಿ ಬಹಳ ಶುದ್ಧ ಒಂದು ಸಿಕ್ಸರ್ ನ ದಾಖಲಿಸಿದ್ರು ಫೈಜರ್. ಮತ್ತೆ ಬಾರಿ ಸಂತ ಚೆಂಡು ಬಹಳ ಶುದ್ಧ ಹೊಡೆತ. ಒಂದೊಡ ಪೂರೈಕೆಯನ್ನು ಮಾಡಿದ್ರು. ರನ್ಔಟ್ ಅವಕಾಶ ಇತ್ತು. ನೇರ ಗುರಿ ಸಾಕ್ತಾ ಇಲ್ಲ. ಮತ್ತೆ ಬಾರಿ ಸಂತ ಚೆಂಡು ಬಹಳ ಶುದ್ಧ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಇನ್ನರ್ ಸರ್ಕಲ್ ವಿಭಾಗದಲ್ಲಿ ತಂಡದ ಮೊತ್ತ ಈಗ 9 ಓಟಗಳು. 9 ವಿತೌಟ್ ಲಾಸ್. ಚಾಲ್ತಿಯ ಆರಂಭಿಕದ ಓವರ್ನಲ್ಲಿ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್ ನಾವು. ಮತ್ತೆ ಬಾರಿಸಂತ ಚೆಂಡು ತಟ್ಟಿಮುಟ್ಟಿ ಒಂದೊಡ ದಾಖಲಿಸುವಂತ ಪ್ರಯತ್ನ. ರನ್ಔಟ್ ಅವಕಾಶ. ಒಂದೊಡ ಪೂರೈಕೆ ಮಾಡಿದ್ರು. ಓವರ್ ಥ್ರೋ ಮುಖ್ಯ ಇನ್ನಾಗಿ ಓಟ್ಗಳು ದಾಖಲಾಗ್ತಾ ಇದೆ. ಶತರಕ್ಷಣೆ ವೈಫಲ್ಯತೆ. ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ದಶಕದ ಸಾಧನೆ ಅಂತ ತಂಡದ ಮೊತ್ತ 11 ಓಟಗಳು. ಕೊನೆ ಸೆತ ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. 11 ವಿತೌಟ್ ಲಾಸ್ ಎಂಡ್ ಆಫ್ 5 ಬಾಲ್ಸ್. ಮತ್ತೆ ಬಾರಿಸದ ಚೆಂಡು. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ 11 ಫಾರ್ ನೋ ಲಾಸ್ ಟೀಮ್ MAS 11.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಾಶುತ ಬರಿತಂದ ಹೊಡೆತ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಓಟ ದಾಖಲಿಸಿದ ಪ್ರಯತ್ನ ತನ್ಮೂಲಕವಾಗಿ ನೇರ ಗುರಿ ರನ್ ಔಟ್ ಅವಕಾಶ ರನ್ ಔಟ್ ಶಿವಾರಿ ಆರಂಭಿಕದ ಹೋದರಿ ನೆಲೆಗೊಳ್ಳುತ್ತಾ ಇದೆ. ವಿಕೆಟ್ ನಂಬರ್ 1 ಡೌನ್ 11 for loss of 1. ಹೊಸ ದಾಂಡಿಗನ ಸೇರ್ಪಡೆ ಈಗ ಹೋದರಿ ಆಘಾತ ಸಂಭವಿಸ್ತಾ ಇದೆ. ಅಬ್ದುಲ್ಲಾ ಬ್ಯಾಕ್ ಟು ಪೆವಿಲಿಯನ್. ಸಾಕಿಬ್ ಹೊಸ ದಾಂಡಿಗನ ಸ್ಟ್ರೈಕರ್ನ ಕೂಡಿಕೊಂಡ್ರು. ಹೋದರಿ ಆಘಾತ ಸಂಭವಿಸ್ತಾ ಇದೆ. 11 for loss of 2. 11-2. ಎಂಎಸ್ಸಿನ ಆರಂಭಿಕದ 2 ಆಟಗಾರರು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಈಗ ಹೊಸ ದಾಂಡಿಗನ ಸೇರ್ಪಡೆ ಶಶಿ. ಮತ್ತೆ ಬರೆಸದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಬರೆಸದ ಚೆಂಡು, ಡಾಟ್ ಬಾಲ್ ಈ ಬಾರಿ. ಮತ್ತೆ ಬರೆಸದ ಚೆಂಡು, ದೊಡ್ಡದ ಪೂರೈಕೆಯನ್ನು ಮಾಡಿದ್ರು. ಶಂಶಿ ಅವಳಿ ಓಟದ ಸೇರ್ಪಡೆ. ತಂಡದ ಮೊತ್ತ ಈಗ 13 ಓಟ್ಗಳು. 13 for loss of 2. ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 2. ತಂಡದ ಮೊತ್ತ 13-2. 13 for loss of 2. End of over number 2. Hello, check, mic check.
ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೂರನೇ ಹುದ್ದರಿ ನೆಲೆಕೊಳ್ತಾ ಇದೆ. ಸಾಕಿ ಬ್ಯಾಕ್ ಟು ಪೆವಿಲಿಯನ್. ಶೂನ್ಯ ಸಂಪಾದನೆ ಜೊತೆಗಾಗಿ 13 ಫಾರ್ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂದೊಂದು ಪೂರೈಕೆ ಮಾಡಿಕೊಂಡ್ರು. ತಂಡದ ಒಟ್ಟಾರೆ ಮೊತ್ತ ಈಗ 14 ಓಟಗಳಿಗೆ ತಲುಪ್ತಾ ಇದೆ. 14 ಫಾರ್ ಲಾಸ್ ಆಫ್ 3. 49 ಓಟದ ಟಾರ್ಗೆಟ್. 49 ಇಸ್ ದ ಟಾರ್ಗೆಟ್. ಇವತ್ತು ದಿನದ ಕಡೆಯ ಪಂದ್ಯಾಟ ಸಾಗ್ತಾ ಇದೆ. ಮಹಾಕಾಳ ಜಾಗ್ವಾರ್ಸ್ ವರ್ಸಸ್ MS11. ಮತ್ತೆ ಬರೆಸಂತ ಚೆಂಡು ಬಾಲ್ ಶುದ್ಧ ಮರಿತು. ಒಂದು ಕ್ಷೇತ್ರ ರಕ್ಷಣೆ. ಬೌಲರ್ಸ್ ಬ್ಯಾಕ್ ಡ್ರೈವರ್ ಮಾಡಿದ್ರು. ಮೂವತ್ತ 35 ಓಟದ ಅವಶ್ಯಕತೆ. 33 balls 35 runs required now. ಮತ್ತೆ ಬರೆಸಂತ ಚೆಂಡು ಬಾಳ ಶುದ್ಧ ಮರಿತ ಕ್ಯಾಚ್ ಆಗುವಂತದ ಅವಕಾಶ ತನ್ಮೂಲಕವಾಗಿ ಒಂದೋಟ ಸೇರ್ಪಡೆನ ಕಂಡುಕೊಳ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ವೈಟ್ ಬಾಲ್. ಆಕ್ರಮಣ ಸೂಚನೆ. ಉತ್ತಮ ರೀತಿಯ ಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ ಈಗ 3. ತಂಡದ ಮೊತ್ತ 16 ಓಟಗಳಿಗೆ ತಲುಪ್ತಾ ಇದೆ. 16 and of over number 3 for loss of 3.
ಬಾರಿಸದ ಚೆಂಡು ವೈಟ್ ಬಾಲ್ ಆಕ್ರಮಿಸುವ ಸೂಚನೆ. 4ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಈ ಬಾರಿ ಎಸೆದ ಚೆಂಡು ಶುದ್ಧಭರಿತ ಹೊಡೆತ ಒಂದೊಂದು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡುವಿಕೆ ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಈಗ 19 ಓಟುಗಳಿಗೆ ತಲುಪ್ತಾ ಇದೆ 4ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಈ ಬಾರಿ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಈ ಬಾರಿ. ಮತ್ತೆ ಎಸೆತಗಾರ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ಶುದ್ಧಭರಿತ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಮತ್ತೊಂದು ಉದರಿ ಈಗ ನೆಲಕೊಳ್ತಾ ಇದೆ. ವಿಕೆಟ್ ನಂಬರ್ 4 ಡೌನ್. 4ನೇ ಪತನವನ್ನ ಕಂಡುಕೊಳ್ತಾ ಇದೆ. 20 ಫಾರ್ ಲಾಸ್ ಆಫ್ 4. 2ನೇ ದಶಕದ ಸಾಧನದ ಪ್ರಯತ್ನದಲ್ಲಿ ಈಗ ಮತ್ತೊಂದು ಉದರಿ ನೆಲಕೊಳ್ತಾ ಇದೆ. ರೆಡ್ ಬ್ಯಾಕ್ಸ್ ಕ್ಯಾಪ್ಟನ್ ಇರ್ಫಾನ್ ರವರು ದಯಮಾಡಿ ಎಲ್ಲಿದ್ರು ನಮ್ಮ ವೇದಿಕೆ ಹತ್ತ ಬರಬೇಕು. ರೆಡ್ ಬ್ಯಾಕ್ಸ್ ಕ್ಯಾಪ್ಟನ್ ಇರ್ಫಾನ್ ಆದಷ್ಟು ಬೇಗ ನಮ್ಮ ಸಂಪರ್ಕಕ್ಕೆ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಈ ಬಾರಿ ಎಸೆದ ಚೆಂಡು ತೀರಾ ಕೆಳಂಚಿಗೆ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತಂಡದ ಮೊತ್ತ 20 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ಬಾರಿ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಫತೇಹ್ ಟೈಗರ್ಸ್ ವಸೀಂ ಆದಷ್ಟು ಬೇಗ ನಮ್ಮ ವೇದಿಕೆ ಹತ್ತ ಬರಬೇಕು. ಫತೇಹ್ ಟೈಗರ್ಸ್ ವಸೀಂ ದಯಮಾಡಿ ಸಂಘಟಕರು ನಿಮಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ಫತೇಹ್ ಟೈಗರ್ಸ್ ವಸೀಂ. ಮತ್ತೆ ಬಾರಿ ಎಸೆದ ಚೆಂಡು ಬಹಳ ಶುದ್ಧಭರಿತ ಹೊಡೆತ ತನ್ಮೂಲಕವಾಗಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ತನ್ಮೂಲಕವಾಗಿ ಚೆಂಡು ಈಗ ಥರ್ಡ್ ಅಂಪೈರ್ ಡಿಸಿಷನ್ ಗಾಗಿ ರಿವ್ಯೂ ಮಾಡ್ತಾ ಇದ್ದಾರೆ ನಿರ್ಣಾಯಕರು. ಹಲೋ, ನಮಗೆ ಯಶಸ್ವಿ ಪಂದಾಟಕ್ಕಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೆ. ದಯಮಾಡಿ GCL ನ ಎಲ್ಲ ತಂಡದ ಸದಸ್ಯರು ಅವರನ್ನ ಕರೆತರಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಈಗಾಗಲೇ ಆಗಮಿಸ್ತಾ ಇದ್ದಾರೆ ನಮ್ಮ ಈ ಒಂದು ಯಶಸ್ವಿ ಪಂದಾಟಕ್ಕಾಗಿ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು GCL ನ ಪರವಾಗಿ ಕೋರಿಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲ GCL ನ ತಂಡದ ಸದಸ್ಯರು ಅವರನ್ನ ನಮ್ಮ ವೇದಿಕೆ ಮೇಲ್ಭಾಗ ಕರೆತರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದೆ. ಹಲೋ, ಸಿಕ್ಸರ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ.
ಮತ್ತೆ ಬರೆಸಂತ ಚೆಂಡು ಬಹಳ ಶುದ್ಧಮರಿತಂದ ಹೊಡೆತ ಗ್ಲಾನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಎರಡನೇ ಓಟದ ಪ್ರಯತ್ನ ಈ ಬಾರಿ ಎಸೆದ ಚೆಂಡು. ಅವಳಿ ಓಟದ ಪೂರೈಕೆಯನ್ನು ಸುಲಭದಲ್ಲೇ ಮಾಡ್ಕೊಳ್ತಾ ಇದ್ದಾರೆ. ಐದನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬಾರಿ ಸಂತ ಚೆಂಡು ಡಾಟ್ ಬಾಲ್ ಬಾರಿ. ಮತ್ತೆ ಬಾರಿ ಸಂತ ಚೆಂಡು ಬಾಲ್ ಶುದ್ಧಮರಿತಂದ ಹೊಡೆತ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದೊಂದು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಈಗ 29 ಔಟ್ಗಳು. ಮತ್ತೆ ಬಹಳ ಶುದ್ಧಮರಿತಂದ ಹೊಡೆತ ಈ ಬಾರಿ ಎಸೆದ ಚೆಂಡು ಸಿಕ್ಸರ್ ಷಟ್ಕಾರ ಓಟಗಳು. ಉತ್ತಮ ರೀತಿಯ ಲೀಗ್ 2021 ಪ್ರತಿಷ್ಠಿತ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಬಾರಿ ಸತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಬಾರಿ ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 5. ತಂಡದ ಮೊತ್ತ ಈಗ 36ಕ್ಕೆ 4. 18 ಚೆಂಡು 13 ಓಟದ ಅವಶ್ಯಕತೆ. ಏಟೀನ್ ಬಾಲ್ಸ್ 13 ರನ್ಸ್ ರಿಕ್ವೈರ್ಡ್. ನಾವು 36ಕ್ಕೆ 4. ಮತ್ತೆ ತುದಿ ಬದಲಾವಣೆ ಆಗ್ತಾ ಇದೆ. ಮತ್ತೆ ಬರೆ ಸತ ಚೆಂಡು ವೈಟ್ ಬಾಲ್ ಆಗುವಂತ ಎಲ್ಲ ಲಕ್ಷಣಗಳನ್ನ ತೋರ್ಪಡಿಸ್ತಾ ಇದೆ. ತನ್ಮೂಲಕವಾಗಿ ವೈಟ್ ಬಾಲ್ +1 ರನ್. 2 ಓಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಮತ್ತೆ ವೈಟ್ ಬಾಲ್ ಆಕ್ರಮಿಸಿದ ಸೂಚನೆ. ಹತ್ತೋಟದ ಅವಶ್ಯಕತೆ. 10 ರನ್ಸ್ ರಿಕ್ವೈರ್ಡ್ ನಾವು. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಈ ಬಾರಿ ತಳ್ಳಿ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಶಾರ್ಟ್ ಔಟ್ ಮ್ಯಾನ್ ವಿಭಾಗದಲ್ಲಿ ಬಹಳ ಶುದ್ಧಮರಿತ ರನ್ನಿಂಗ್ ಬಿಟ್ಟಿದ್ದ ವಿಕೆಟ್ಸ್ ಅನ್ನು ದಾಖಲಿಸ್ತಾ ಇದ್ದಾರೆ. 9 ಓಟದ ಅವಶ್ಯಕತೆ.
ಉತ್ತಮ ರೀತಿಯಿಂದ ಎಸೆತ. ಈ ಬಾರಿ ಎಸೆತ ಚೆಂಡು ಡಾಟ್ ಬಾಲ್ ಸೇರ್ಪಡೆ. 9 ಓಟದ ಅವಶ್ಯಕತೆಯಲ್ಲಿ ಎಂಎಎಸ್ ತಂಡ. ಮತ್ತೆ ಉತ್ತಮ ರೀತಿಯೊಂದು ಸಿಂಗಲ್ ಅನ್ನ ದಾಖಲಿಸಿಕೊಳ್ತಾ ಇದೆ ಇನ್ನರ್ ಸರ್ಕಲ್ ವಿಭಾಗದಲ್ಲಿ. 8 ಓಟದ ಅವಶ್ಯಕತೆ. 8 runs required now. ಬಹಳ ಉತ್ತಮ ರೀತಿಯಿಂದ ಎಸೆತ. ಈ ಬಾರಿ ಔಟರ್ ಎಡ್ಜ್ ಆಗ್ತಾ ಇದೆ. ಮತ್ತೆ ಒಂದು ದೊಡ್ಡ ಪೂರೈಕೆ ಮಾಡಿದ್ರು. ಬಹಳ ಉತ್ತಮ ರೀತಿಯಿಂದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅನ್ನ ದಾಖಲಿಸಿಕೊಳ್ತಾ ಇದ್ದಾರೆ. 7 ಓಟದ ಅವಶ್ಯಕತೆ. 7 runs required now. ಎಂಎಎಸ್ ಈಗ ಪಂದ್ಯಾಟವನ್ನು ಜಯಿಸುವಂತ ಎಲ್ಲ ಲಕ್ಷಣಗಳ ತೋರ್ಪಡಿಸ್ತಾ ಇದೆ. 1 ರಿಂದ 2 ವಿಕೆಟ್ ನ ನಿರೀಕ್ಷಣೆಯಲ್ಲಿದೆ ಮಹಾಕಾಳ ಜಾಗ್ವಾರ್ಸ್. ಮತ್ತೆ ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮ ರೀತಿಯಿಂದ ಹೊಡೆತ. ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೊಂದು ಸೇರ್ಪಡೆ. 2ನೇ ಓಟದ ಪ್ರಯತ್ನ. ಪೂರೈಕೆಯೂ ಕೂಡ. 5 ಓಟದ ಅವಶ್ಯಕತೆ. 5 runs required now for MAS 11. ಉತ್ತಮ ರೀತಿಯಿಂದ ಹೊಡೆತ. ಈ ಬಾರಿ ಎಸೆತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಮತ್ತೊಂದು ಹುದ್ದರಿ ನೆಲಕ್ಕುರುಳ್ತಾ ಇದೆ. ಹೊಂದಾಣಿಕೆಯ ಕೊರತೆಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ದಾದು. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ ಈಗ 6. 44ಕ್ಕೆ 5. 5 ಓಟದ ಅವಶ್ಯಕತೆ. 12 ಚೆಂಡುಗಳು ಬಾಕಿ ಉಳಿತಾ ಇದೆ. 5 runs required. 12 balls in hand for MAS 11. Score moves to 44 for loss of 5. ಈ ಬಾರಿ ಎಸೆತ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ಬಹಳ ಉತ್ತಮ ರೀತಿಯಿಂದ ಹೊಡೆತ. ಒಂದೊಂದು ಪೂರೈಕೆ ಮಾಡಿದ್ರು. ತಂಡದ ಮೊತ್ತ 45 ಓಟಗಳು. 45. 4 runs required from 11 balls. 11 ಚೆಂಡು. 4 ಓಟದ ಅವಶ್ಯಕತೆ. ಮಹಾಕಾಳ ಜಾಗ್ವಾರ್ಸ್ ಈಗಾಗಲೇ ಸೋಲಿನ ಹಂಚಕ್ಕೆ ತಲುಪ್ತಾ ಇದೆ. ಮತ್ತೊಂದೆಡೆ ಎಂಎಸ್ ವಿಜಯದ ದುದುಂಬಿಯನ್ನ ಬಾರಿಸುವಂತ ಮಂಚೂಡಿಯಲ್ಲಿದೆ. ಡ್ರೈವರ್ ಸೀಟ್ ಅನ್ನ ಬಳಸಿಕೊಳ್ತಾ ಇದೆ. ಮತ್ತೆ ಬಾರಿ ಎಸೆತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಈಗಾಗಲೇ ಎಂ ಸ್ಪೋರ್ಟ್ಸಿನ ಪ್ರಮುಖ ಛಾಯಾಗ್ರಾಹಕ ಅರಸೀಕೆರೆ ಸಿದ್ಧ ಹೊಸ ಆಂಗಲ್ ಅಲ್ಲಿ ತೊಡಗ್ತಾ ಇದ್ದಾರೆ. ಮತ್ತೆ ಹೇಮಂತ್ ಎಸ್ಕಾರ್ಕೆ ಭಾಗದಲ್ಲಿ 9 ಚೆಂಡು 3 ಓಟದ ಅವಶ್ಯಕತೆ. 9 balls 3 runs required now. ಶಾರ್ಟ್ ಆಗಿ ಬಿದ್ದಂತ ಚೆಂಡು. ಬಹಳ ಉತ್ತಮ ರೀತಿಯಿಂದ ಹೊಡೆತ. ಒಂದೊಳ ಪೂರೈಕೆ ಮಾಡಿದ್ರು. ಅವಳಿ ಓಟದ ಅವಶ್ಯಕತೆ. 2 runs required now. 8 balls in hand. 8 ಎಸೆತ 2 ಓಟದ ಅವಶ್ಯಕತೆ.
ಬಹಳ ಶುದ್ಧವರಿತ ನೋಡುತ್ತಾ ಈ ಬಾರಿ ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದೊಂದು ಪೂರೈಕೆಯನ್ನು ಮಾಡಿದ್ರು. ಪಂದ್ಯಾಟ ಟೈ ಆಗ್ತಾ ಇದೆ, ಸಮಬಲವನ್ನ ಕಂಡುಕೊಳ್ತಾ ಇದೆ. ಕೇವಲ ಒಂದೋಟದ ಅವಶ್ಯಕತೆ, 1 ರನ್ ರಿಕ್ವೈರ್ಡ್ ನೌ. ಒಂದೋಟ ಬಂದ್ರೆ ಈಗ MAS11 ಪಂದ್ಯಾಟವನ್ನು ಜಯಿಸ್ತಾರೆ. ಉತ್ತಮ ರೀತಿಯ ಹೊಡೆತ, ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ದಾಖಲಾಗ್ತಾ ಇದೆ. ತನ್ಮೂಲಕವಾಗಿ MAS11 ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದನೆಗಳು. ಮುಖ್ಯ ಅತಿಥಿಗಳಂತ ಶ್ರೀ ಶ್ರೀ ಮಾದರ ಗುರುಪೀಠದ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು DCL ತಂಡದ ಪರವಾಗಿ, ಕಮಿಟಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮ್ಯಾನ್ ಆಫ್ ದಿ ಮ್ಯಾಚ್ MAS11 ಶಶಿರವರು. ಶಶಿ MAS11 ಶಶಿರವರು ಆದಷ್ಟು ಬೇಗನೆ ವೇದಿಕೆ ಬರಬೇಕು.